ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯುಕೆ ರೈತ ಮಾತಾಡೋದು. ಸ್ನೇಹಿತರೆ, ಇದೇನು ಪಪ್ಪಾಯ ಕಾಣ್ತದಲ್ಲ, ಇದು ನಮ್ಮ ಸ್ವಂತ ಹೊಲ. 6 ಎಕರೆ ಇದೆ ಇದು ಪಪ್ಪಾಯ. ಈ ಥರ ಸೆಟ್ಟಿಂಗ್ ಆಗ್ತಾಯಿದೆ. ಅಂದರೆ ಇನ್ನು ಒಂದು ತಿಂಗಳು ಬೇಕು ಸರ್ ಇದು ಇವಾಗ, ಅಂದ್ರೆ ಮಾರ್ಕೆಟ್ಗೆ ಹೋಗೋಕ್ಕೆ. ನೋಡ್ರಿ ಯಾವ ಥರ ಐತೆ ಅಂತೇಳಿ. ಅಂದ್ರೆ ಈ ಥರ ಸೆಟ್ಟಿಂಗ್ ಹಿಡಿಬೇಕು, ಅಂದ್ರೆ ನಮಗೆ ಒಳ್ಳೆ ಒಂದು ಆದಾಯ ನೋಡೋಕೆ ಅನುಕೂಲ ಆಗುತ್ತೆ. ಕೆಳಗಲಿಂದ ನೋಡ್ಕೊಂಬಿಡ್ರಿ ಕಾಯಿ ಹಂಗೈತೆ ಅಂತೇಳಿ. ನೋಡ್ರಿ, ಭಾಳ ಅಂದ್ರೆ ಇದಕ್ಕೆಲ್ಲ ಸ್ಪ್ರೇ ಮಾಡೋದು ಗಾಡಿಲಿಂದ ಮಾಡ್ತೀವಿ. ಟ್ಯಾಕ್ಟ್ರಲಿಂದನೇ ಸ್ಪ್ರೇ ಫುಲ್ಲರ ಮಷಿನ್ ಹಾಕಿ ಮಾಡ್ತೀವಿ. ಇದಕ್ಕೆ ಸೆಟ್ಟಿಂಗ್ ಈ ಥರ ಹಿಡಿಬೇಕ್ರಿ. ಮೊನ್ನೆ ವಿಡಿಯೋದಾಗ ತೋರಿಸಿದ್ನಲ್ಲ, ಅದು 1 ತಿಂಗಳು ಮುಂಚಿತವಾಗಿ ಹಚ್ಚಿದ್ರು. ಅಂದರೆ ಅವರು, ನಾವು ಇದನ್ನು ಮೇ 25ನೇ ತಾರೀಕು ಹಚ್ಚಿವಿ, ಅವರು ಮೇ 1ಕ್ಕೆ ಹಚ್ಚಿದ್ದಾರೆ. ಹಾಗಾಗಿ ಅವರಿಗೆ ನಮಗೆ 1 ತಿಂಗಳು ಡಿಫ್ರೆಂಟ್ ಆಗುತ್ತೆ. ಒಬ್ರು ಯಾರೋ ಕಮೆಂಟ್ನಾಗ ಹಾಕಿದ್ರು, ಸರ್ ಯಾವ ಇದಕ್ಕೆ ಹಚ್ಬೇಕು, ಯಾವ ತಿಂಗಳಲ್ಲಿ ಹಚ್ಬೇಕು ಬೆಳೆನಂತ ತೆಗೆಸಿ. ನೀವು ಮೇ ತಿಂಗಳಲ್ಲಿ ಹಚ್ಚಿದ್ರೆ ತುಂಬ ಅನುಕೂಲ. ಅಂದ್ರೆ ಮುಂದೆ ಮಾರ್ಕೆಟ್ಗೆ ಹೋಗೋಕೆ, ಅಂದ್ರೆ ರಂಜಾನ್ ಹಬ್ಬ ಅಂತ ಬರುತ್ತಲ್ಲ, ಅದು ಅನರ್ದಾಗ ಬರಬೇಕು ಮಾಲ್. ರಂಜಾನ್ಗೂ ಮುಂಚಿತವಾಗಿ ಬಂತಂದ್ರೆ ನಿಮ್ಗೆ ಒಳ್ಳೆ ಒಂದು ರೇಟ್ ಸಿಕ್ಕಿರ್ತೈತಿ. ರಂಜಾನ್ ಮುಗಿದ್ರೆ ನಿಮ್ಗೆ ರೇಟ್ ಸಿಗೋಲ್ಲ. ಹಾಗಾಗಿ ಇದು ಬೋರ್ವೆಲ್ ಚಾಲುವಾಗಿದೆ, ಇದನ್ನು ಬಂದ್ ಮಾಡಂತ ಹೇಳಿದ್ದಾರೆ ನಮ್ಮಪ್ಪ. ಹಂಗಾಗಿ ಹೊಲಕ್ಕೆ ಬಂದೀನಿ. ನೋಡಿರಿ, ಅಲ್ಲೆಲ್ಲಿ ಒಂದೊಂದು ಜಂಪಲ್ ಗಿಡ ಹಾಕ್ಯಾರ. ಇವಾಗ ಮೋಟ್ರ ಬಂದ್ ಮಾಡಬೇಕು. ಪರವಾಗಿಲ್ಲ, ಮಸ್ತ್ ಹಿಡ್ದೈತೆ ಕಾಯಿ. ಈ ಕಾಯಿ ಪ್ರಕಾರ ರೇಟ್ ಸಿಕ್ಕರೆ ಚೆನ್ನಾಗಾಗತ್ತೆ. ಅಂದ್ರೆ ರೈತರಿಗೆ ಏನು ಸಮಸ್ಯೆ ಅಂತ, ಬೆಳೆ ಎಲ್ಲ ಬೆಳಿತಾರೆ, ಎಲ್ಲ ಮಾಡ್ತಾರೆ, ಬಟ್ ರೈತಗೆ ಬೆಂಬಲ ಬೆಲೆ ಅಂತೇಳಿಗೆಸಿ ತಾನೇ ನಿಗದಿ ಮಾಡಂಗೆ ಮುಂದೊಂದು ದಿನ ಬರುತ್ತೆ, ಅದಕ್ಕೂ ಟೈಮ್ ಬರುತ್ತೆ. ಇವಾಗೆಲ್ಲ ದಲ್ಲಾಳಿಗಳು ಮಾಡಿದ್ದ ರೇಟ್ಗೆ ಕೊಡ್ಬೇಕಾಗೈತಿ. ರೈತರ ಮಕ್ಕಳು ಏನದಿರಲ್ಲ, ಬರೆದಿಟ್ಕೊಂಬಿಡ್ರಿ. ನಿಮ್ಮ ಹೊಲ ಏನಾದರೂ 1 ಎಕರೆ 2 ಎಕರೆ 3 ಎಕರೆ 10 ಎಕರೆ ಏನಾದರೂ ಇದ್ರೆ, ಒಂದು ಜಮೀನನ್ನು ಒಂದು ಸ್ವಲ್ಪನೂ ಮಾರಬೇಡ್ರಿ. ಮುಂದೇನದಲ್ಲ, ಒಂದು 8ರಿಂದ 10 ವರ್ಷ ಬಿಟ್ರೆ ರೈತರಿಗೆ ಬೇಡಿಕೆ ಭಾಳ ಆಗುತ್ತೆ. ಅಂದ್ರೆ ಎಲ್ಲರೂ ಅವರು ಸ್ಯಾಲ್ರಿ ಅವರೇ ಈಗೇನು ಬೆಲೆ ನಿಗದಿ ಮಾಡ್ತಾರಲ್ಲ, ಇನ್ನು ಮುಂದೆ ಇನ್ನೂ 10 ವರ್ಷ ಬಿಟ್ಟರೆ ನಾವೇ ನಿಗದಿ ಮಾಡ್ತೀವಿ. ಅದಕ್ಕೆ ರೈತರ ತಾಕತ್ತು ಅಂತಾರೆ. ಅದಕ್ಕೂ ಬರುತ್ತೆ. ಹತ್ತಿಗೊಂದು ಕಾಲ, ಸೊಸಿಗೊಂದು ಕಾಲ ಅಂತಾರಲ್ಲ. ಈಗ ಹತ್ತಿದು ನಡೆದೈತಿ, ಸೊಸಿದನ್ನು ಮುಂದೆ ನಡಿತೈತಿ. ಇನ್ನೂ ಒಂದು 10 ವರ್ಷ ಬಂದು ಅವರೇ ಅದಾರಲ್ಲ ಸರ್ಕಾರ ನಡೆಸೋರು, ಬಂದು ಹೇಳ್ಬೇಕು ರೈತಗೆ, ಸರ್ ನನಗೆ ಇಷ್ಟು KG ಅಕ್ಕಿ ಕೊಡ್ರಿ, ಇಷ್ಟು KG ಬ್ಯಾಳೆ ಕೊಡ್ರಿ ಅಂತೇಳಿ ಅವರೇ ಬರ್ಬೇಕು ನಮ್ಮ ಹತ್ರ. ಅಂದ್ರೆ ನಮಗೆ ಆರ್ಡ್ರ್ ಕೊಟ್ಟು ಹೋಗ್ಬೇಕು. ಅವಾಗುತ್ತೆ ರೈತರದ್ದು ತಾಕತ್ತು ಏನಂಬೋದು ಅವಾಗ ಗೊತ್ತಿರ್ತದೆ. ಈಗಿಲ್ಲ, ಏನಾಗ್ಬಿಡೈತೆ ಅಂದ್ರೆ ಮಾರ್ಕೆಟ್ಗೆ ಹೋದ್ರೈತಿ, ಅವರೇ ನಿಗದಿ ಮಾಡ್ತಾರೆ. ಅಂದ್ರೆ ಬೆಳೆದಿದ್ದೆಲ್ಲ ನಾವು ಬೆಲೆ ಕಟ್ಟೋದು ಅವರು, ನಾವು ಸುಮ್ಮನೆ ನಿಂತಿರ್ಬೇಕು ಅವ್ರ ಬೆಲೆ ನೋಡ್ಕೊಂತ. ಅಂದ್ರೆ ನಮ್ಗೆ ಎಷ್ಟು ಮಾಡ್ತಾರೋ 15 ಮಾಡ್ತಾರೋ 20 ಮಾಡ್ತಾರೋ ಅವ್ರಿಗೆ ನಾವು ಹೇಳಂಗಿಲ್ಲ, ಅವರೇ ನಿಗದಿ ಮಾಡಿಬಿಡ್ತಾರೆ. ಹಂಗಾಗಿ ರೈತ ಇನ್ನೂ ಹಿಂದೆ ಉಳಿಯೋಕ್ಕೆ ಕಾರಣನೇ ಅಂದ್ರೆ ಓನಾಗಿ ಯಾವಾಗ ಬೆಲೆ ನಿಗದಿ ಚಾಲು ಮಾಡ್ತಾನಲ್ಲ, ಅಲ್ಲಿಂದ ರೈತರಿಗೆ ಡಿಮ್ಯಾಂಡ್ ಆಗುತ್ತೆ. ನೋಡಿರಿ, ಈ ಗಿಡ ನೋಡಿರಿ ಯಾವ ಥರ ಹಿಡ್ದಿದೆ ಕಾಯಿ. ನೋಡಿರಿ ಮಕ್ಕೊಂಬಿಟ್ಟೈತಿ.
ಒಳ್ಳೆ ಪರವಾಗಿಲ್ಲ, ಮಾಲ್ ಮಾತ್ರ ಸಖತ್ತೈತೆ. ಬರ್ರಿ ಹಂಗೆ ಮುಂದೆ ತೋರಿಸ್ತೀನಿ. ಮೋಟ್ರ್ ಚಾಲುವಾಗಿತ್ತು, ಮೋಟ್ರ್ ಬಂದ್ ಮಾಡೀನಿ. ಟೋಟಲ್ ಇದು 6 ಎಕರೆ ಹೊಲ. ಸುಮಾರು ಅಂದ್ರೆ ಒಂದು 6.5-7 ಲಕ್ಷ ಖರ್ಚಾಗಿದೆ. ಈಗ ಇನ್ನೂ ಮಾಲು ಒಂದು 20 ದಿನ ಬೇಕು ಬರೋಕೆ. ನೋಡ್ರಿ, ಈ ಗಿಡ ಕಾಯಿನೇ ಆಗಿಲ್ಲ. ಇದು ಎಲ್ಲೋ ಒಂದಾಗೈತೆ. ಹಿಂಗೆ ತೊಗೋಬೇಕು ಸೆಟ್ಟಿಂಗ್ ಅಂದ್ರೆ. ನೋಡ್ರಿ ಯಾವ ಥರ ಸೆಟ್ಟಿಂಗ್ ಐತೆ ಅಂದ್ರೆ, ಈ ಕಾಯಿ ಐತಲ್ಲ ಒಂದು 2.5-3 kg 3.5 kg ತನಕ ಬರ್ಬೋದು. ಅಂದರೆ ಇದು ಇನ್ನೂ 20 ದಿನ ಬೇಕು ಬರ್ಬೇಕಂದ್ರೆ ಮಾಲು. ನಿಮಗೆ ಹೊಲ ಫುಲ್ ತೋರಿಸ್ತೀನಿ ಇದನ್ನು, ಬಟ್ ಸಾಧ್ಯ ಆದ್ರೆ ನೋಡ್ಬೋದು. ಅಂದ್ರೆ ಇದು ತೋರ್ಸೋಕೆ ಲೊಕೇಶನಕ್ಕೆ ಅಂಥ ಎತ್ತರ ಯಾವುದು ಅದಿಲ್ಲ, ಎಲ್ಲ ಇದು ಜಾಸ್ತಿ ಇದೆ ಹೊಲ. ಬಟ್ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮಗೆ ಒಳ್ಳೆಯ ಇಳುವರಿ ಬರ್ಬೇಕಂದ್ರೆ ಮಸುವು ವಿತ್ 2 ಮಿಕ್ಸ್ ಥರ ಇರಬೇಕು. ಒಂಥರ ನೆಲ ಅಂದರೆ ಈ ಹೊಲ್ದಾಗ ಕಂಟೆಂಟು ಎಲ್ಲನೂ ಇದು ಬಂದ್ರೆ ಪೌಷ್ಟಿಕಾಂಶ ಜಾಸ್ತಿ ಇರ್ತೈತಿ. ಮೋಟ್ರ ಬಂದ್ ಮಾಡು ಅಂತ ಹೇಳಿದ್ರು, ಬಂದ್ ಮಾಡೀನಿ. ಆಗಲೇ ಬೋರ್ ಬಂದ್ ಮಾಡಿದ್ನಲ್ಲ, ಇಲ್ಲಿಗೆ ಬರ್ತೈತೆ ನೀರು. ಇಲ್ಲಿಂದ ಇದು 7.5 HP ಮೋಟ್ರ ಆ ಕಡೆ ಶಿಫ್ಟ್ ಮಾಡ್ತೈತೆ ನೀರನ್ನ. ಬರ್ರಿ ಹಂಗೆ ಮುಂದಕ್ಕೆ ಹೋಗಿ ಬಂದ್ಬಿಡೋಣ. ಅಂದ್ರೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು 6,000 ಗಿಡ ಅದಾವೆ. ಇದ್ರಾಗ 6,000ದಾಗ 15 ನಂಬರ್ದಾಗ 6,000 ಗಿಡದಾಗ ಒಂದೇ ಒಂದು ನಮಗೆ ಬಂದಿರತಕ್ಕಂಥ ಗಿಡದಾಗ ಒಂದೇ ಒಂದು ಗಂಡು ಗಿಡ ಇದೆ. ಉಳ್ಕಿದ್ದೆಲ್ಲ ಚೆನ್ನಾಗಿರೋ ತಳಿನ ಕೊಟ್ಟಾರೆ. ಅಂದರೆ ಕೆಲವೊಂದು ಫಾರ್ಮ್ ಮ್ಯಾಗ ಹೋಗುತ್ತೆ. ಫಾರ್ಮ್ದವ್ರು ಏನಿರ್ತಾರಲ್ಲ, ಗಂಡು ಗಿಡ 1000ಕ್ಕೆ ಏನಿಲ್ಲ ಅಂದ್ರೆ ಒಂದು 15-20 ಕೊಡ್ತಾರೆ. ಬಟ್ ಯಾಕೋ ಗೊತ್ತಿಲ್ಲ, ನಮ್ಮದ್ರಾಗ ಮಾತ್ರ ಒಂದೇ ಒಂದು ಬಂದಿದೆ 6,000 ಗಿಡದಾಗ. ಟೋಟಲ್ ಇದು 6 ಎಕರೆ ಅಂದರೆ ಎಕರೆಗೆ 1000 ಕುಂದಿರ್ತೈತಿ. ನಾವಂದ್ರೆ ರೈತರಿಗೆ ಒಂದು ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಬೀದಿಯಿಂದ ಬೀದಿ ಅಂದರೆ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ 8 ಮಾಡಬೇಕು. ಗಿಡದಿಂದ ಗಿಡಕ್ಕೆ ಏನು ಮಾಡಬೇಕು, ಹಾರ್ದಂಗೆ ಹಚ್ಬೇಕು. ಅಂದ್ರೆ ಒಂದು ಒಳ್ಳೆಯ ಒಂದು ಇಳುವರಿ ನೋಡ್ಬೋದು. ಇಲ್ಲಿ ನೋಡ್ರಿ, ಈ ಥರ ಆಗ್ಬೇಕು ಕಾಯಿಗಳು. ನೋಡ್ರಿ ಆ ಥರ ಐತೆ ಕಾಯಿ ಅಂತ. ಇದು ನೋಡ್ರಿ ಕಾಯಿನೇ ಆಗಿಲ್ಲ ಇದು. ಅಂದರೆ ಹಿಡಿತೈತಿ, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಅದ್ರದ್ದು. ಅಂದ್ರೆ ಇದ್ರಾಗ ಈ 15 ನಂಬರ್ದಾಗ ಮಿಕ್ಸ್ ಕೊಡ್ತಾನೆ. ಅದು ಒಂದೇ ಪ್ರಾಬ್ಲಮ್ ಇದ್ರಾಗಿರೋದು, ಮಿಕ್ಸ್ ತಳಿಗಳು ಕೊಡ್ತಾನೆ. ಅಂದ್ರೆ ಒಂದು ಇದೇ ಐತಲ್ಲ ಗುಂಡು ಗಿಡ ಅಂತಾರೆ ಇದಕ್ಕೆ, ಇಲ್ಲ ಐತೆ ನೋಡಿ ಗುಂಡು ಗಿಡ. ಇದು ಉದ್ದನಕಾಯಿ. ಅಂದ್ರೆ ಇದಕ್ಕೆ ವೇಟ್ ಜಾಸ್ತಿ ಬರ್ತೈತಿ. ಉದ್ದನಕಾಯಿಗೆ ಏನೈತಲ್ಲ ವೇಟ್ ಜಾಸ್ತಿ ಬರ್ತೈತಿ. ಅಂದ್ರೆ ಇದು ಸ್ವಲ್ಪ ಗುಂಡಕಾಯಿ ವೇಟ್ ಕಡಿಮೆ ಬರ್ತೈತಿ, ಉದ್ದನಕಾಯಿ ವೇಟ್ ಜಾಸ್ತಿ. ಇನ್ನೂ ನೋಡೋದು ಭಾಳ ಐತೆ, ಹೊಲ ಇನ್ನೂ ಜಾಸ್ತಿ ಐತೆ. ಮುಂದೆ ಹೋಗ್ಬೇಕಿನ್ನ. ಅಂದ್ರೆ ಹಿಂಗೆ ಇಳುವರಿ ಬರ್ಬೇಕು. ಈ ಥರ ಬಂದರೆ ಏನು ಲಕ್ಷಣ ಏನಿಲ್ಲ. ಮತ್ತು ಇದ್ರಂಗಾದ್ರೆ ಎಲ್ಲ ಒಂದು ಗಿಡ ಬಂದಿರ್ತೈತೆ ಹಂಗೆ. ಇರಲಿ, ರೈತರಿಗೆ ಮಾಡಿವಂತ ಭೂಮಿ ತಾಯಿ ಏನು ಕೈ ಹಿಡ್ಲಾರ್ದೆ ಬಿಡ್ತಾಳ, ಕೈ ಹಿಡ್ದೇ ಇಡ್ತಾಳೆ. ಇಲ್ಲಿ ನೋಡ್ರಿ ಎಲ್ಲ ಸೆಟ್ಟಿಂಗ್ ಇದೇ ಥರ ಇದೆ ಗಿಡ.
ಹೆಂಗೈತೆ. ಒಬ್ಬರು ದೇವರಾಜ್ ಅಂತೇಳಿಸಿ ಕಮೆಂಟ್ ಮಾಡಿದ್ರು, ಅಣ್ಣ ಯಾವ ತಳಿ ಇದು, ಯಾವ ಟೈಮಲ್ಲಿ ಹಚ್ಬೇಕಂತೇಳಿ ಕಮೆಂಟ್ ಮಾಡಿದರು. ಅಂದರೆ ಓದಿ ವಿಡಿಯೋದಲ್ಲಿ ಒಂದು ಕಾಮೆಂಟ್ ಮಾಡಿದರು, ಬ್ರದರ್ ಮೇ ತಿಂಗಳಲ್ಲಿ ಫಸ್ಟ್ ವೀಕಿಗೆ ಹಚ್ಬಿಡಿ, ಮೇ ತಿಂಗಳಿಗೆ ಹಚ್ಚಿದ್ರಿ ಅಂದರೆ ಇಷ್ಟೊತ್ತಿಗೆಲ್ಲ ಮಾಲ್ ಏನಾಯ್ತಲ್ಲ ಹೋಗ್ಬಿಡತೈತೆ ಮಾರ್ಕೆಟ್ಗೆ ಆರಾಮ್. ಇದು ಒಂದು ತಳಿ ಬೇರೆ. ಇದು ನೋಡ್ರಿ, ಇದು ನಮ್ಮ ಇದ್ರಾಗ ವಿಶೇಷವಾದಂಥ ತಳಿ ನೋಡ್ರಿ. ಒಂಥರ ಕೆಂಪು ಐತಿ ನೋಡ್ರಿ, ಎಲ್ಲ ಗಿಡ ಇದ್ದಂಗಿಲ್ಲ, ಇದು ಬೇರೆನೇ ಐತೆ ತಳಿ. ಅಂದ್ರೆ ಇದು ಯಾವ ಥರ ಗೊತ್ತೋ ಗೊತ್ತಿಲ್ಲ, ಮುಂದೆ ನೋಡ್ಬೇಕು ಮಾರ್ಕೆಟ್ಗೆ ಹೋಗೋ ಹೊತ್ನಾಗ ಯಾವ ರೇಟಿಗೆ ಹೋಗುತ್ತೆ ಏನಂತ. ಅಂದ್ರೆ ಕಾಯಿಯನ್ನು ನಾವೇನು ಇದಕ್ಕೇನು ಗುರುತು ಮಾಡೋಕ್ಕಾಗಲ್ಲ, ಬಟ್ ಇದು ಒಂದು ತಳಿ ಒಂಥರ ನೋಡ್ರಿ ಯಾವ ಥರ ಐತಿ ಈ ಗಿಡ ಅಂತೇಳಿ. ಹಂಗೆ ಏನಿದ್ರಲ್ಲ ನಮ್ಮ ಈ UK ರೈತ ಫಾಲೋವರ್ಸ್ ಕುಟುಂಬದಾಗ ಎಲ್ಲರೂ ಈ ವಿಡಿಯೋನ ತಪ್ಪದೆ ನೀವು ನೋಡಿಗೆಸಿ ಬೇಕಾದರೆ ನನ್ನ ನಂಬರ್ನು ಆ ವಿಡಿಯೋದಲ್ಲಿ ನಿಮಗೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಅಂದ್ರೆ ರೈತರು ತಿಳ್ಕೊಳ್ಳೋದಿನ ಜಾಸ್ತಿ ಇದೆ. ಅಂದ್ರೆ ನಾನೇನು ತಿಳ್ಕೊಂಡಿನಿ ಅಂತಲ್ಲ, ನೀವು ಏನು ಬೆಳಿತೀರಲ್ಲ ಆ ಬೆಳೆನ ನನಗೆ ತಿಳಿಸ್ರಿ, ನಾ ಬೆಳೆದಿರ್ತಕ್ಕಂಥ ಬೆಳೆ ನಿಮಗೆ ತಿಳಿಸ್ತೀನಿ. ಅಂದ್ರೆ ರೈತರಿಗೆ ಒಬ್ರಿಗೊಬ್ರು ಆದರೆ ಒಂದು ಮುಂದೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಕೆಲವೊಬ್ರಿಗೆ ಗೊತ್ತೇ ಇರೋಲ್ಲ ಇದ್ರ ಬಗ್ಗೆ, ಕೆಲವೊಂದು ಬೆಳೆ ಬಗ್ಗೆ ನನಗೂ ಗೊತ್ತಿರಲ್ಲ. ಇದ್ರಾಗೇನು ಎಲ್ಲರೂ ಏನು ಹುಟ್ತಾನೆ ಮಾಡ್ಕೊಂಡು ಬಂದಿರಲ್ಲ, ಮಾಡ್ತಾ ತಾನೇ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನೋಡ್ರಿ ಆ ಗಿಡ ನೋಡ್ರಿ ಎಷ್ಟು ಬಡ್ಡಿದೆ ಸ್ಲಾಗೈತೆ. ನೋಡ್ರಿ ಹಿಂಗೆ ಆಗ್ಬೇಕ್ರಿ ಕಾಯಿ ಮೇಲೆ ಹಂಗೆ ಸೆಟ್ಟಿಂಗ್ ಇದೆ ಈ ಥರ. ಅಂದ್ರೆ ಸೆಟ್ಟಿಂಗ್ ಎಷ್ಟಾಗತ್ತೆ ಅಷ್ಟು ಅನುಕೂಲ ಆಗುತ್ತೆ ನೋಡ್ರಿ. ಸರಿ ಸುಮಾರು ಜಾಸ್ತಿನೇ ಇದೆ, ಪರವಾಗಿಲ್ಲ, ಒಂದು ಒಳ್ಳೆ ಕಾಯಾಗಿದೆ. ಎಷ್ಟು ತಿರುಗಾಡಕ್ಕೆ ಮರ ಇದು ಬಂದಾಗ ಇನ್ನೂ ಅಲ್ತಕ್ಕಿದೆ. ಶಿವ ಅಲ್ಲಿ ನೋಡ್ರಿ ಆ ಥರ ಆಗಿದ್ಕಾಯ್ತು. ಈ ಗಿಡ ಇದ್ದಂಗೆ ಇರ್ಬೇಕು ಸರ್, ಅಲ್ಲಿದೆಯಲ್ಲ ಆ ಥರ ಇರು, ಒಳ್ಳೆ ಒಂದು ಇಳುವರಿ ನೋಡ್ಬೋದು. ಆ ಥರ ಇದ್ರೆ ನೋಡ್ರಿ ಆ ಥರ ಹಿಡ್ದೈತೆ ಅದು ಕಾಯಿ ಅಂತ. ಇದೈತಲ್ಲ ಬೇಜಾನ್ ಇಳುವರಿ ಬರುತ್ತೆ ಅದಕ್ಕೆ, ಅಂದ್ರೆ ತೂಕ ಜಾಸ್ತಿ ಬರುತ್ತೆ ಈ ಕಾಯಿಗೆ. ಅಂದರೆ ಅದು ಮೊನ್ನೆ ಮಾರ್ಕೆಟ್ದು ಹೇಳಿದ್ನಲ್ಲ, ಮಾರ್ಕೆಟ್ದು ಒಂದು 17-18 ರೂಪಾಯಿ ಮಾರಾಕತ್ತೈತಿ ಇವಾಗ ಪ್ರೆಸೆಂಟ್ ರೇಟು. ಇನ್ನೂ ರೇಟ್ ಆಗುತ್ತಂತ ನೋಡೋಣ ಮುಂದೆ ಏನಾಗತ್ತಾ ಏನಿಲ್ಲ ಅಂತೇಳಿ. ಅಂದರೆ ಜನವರಿಗೆ ಆಲ್ಮೋಸ್ಟ್ ರೇಟ್ ಇರುತ್ತೆ 20-25 ಮ್ಯಾಗ ಹೋಗುತ್ತೆ. ಮುಂದಿನ ರೈತರಿಗೆ ಏನಾದಲ್ಲ ಇಷ್ಟು ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ ಏನೈತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಅಷ್ಟೇ ಫಾಲೋ ಮಾಡ್ಕೊಳ್ರಿ.
ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೇಡ, ನಿಮ್ಮ ಬೇಸರದಿಂದ ಮಾಡ್ಕೊಳ್ಳೋದು ಅದು ಏನೂ ಬೇಡ. ಯಾಕಂತಂದ್ರೆ ರೈತರಿಗೆ ಒಂದು ಬೇರೆದವ್ರಿಗೆ ಅದಿದು ಮಾಡೋಕ್ಕಾಗಲ್ಲ. ನಮ್ಮ ರೈತ ಕುಟುಂಬಕ್ಕೆ ಏನೈತಲ್ಲ, ನಿಮ್ಗೆ ಇಷ್ಟ ಆಯಿತು ಈ ವಿಡಿಯೋ ನೋಡಿಗೆ ಇಲ್ಲ ಚೆನ್ನಾಗಿ ಆಗೈತಿ ಅಂತಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ 110 ಜನ UK ರೈತ ಕುಟುಂಬಕ್ಕೆ ಸೇರ್ಪಡೆ ಆಗ್ಯಾರ. 110 ಜನ ಈ UK ರೈತರ ಕುಟುಂಬದಾಗ ಅದಾರ. ಹಾಗಾಗಿ ನೋಡ್ರಿ ಹೆಂಗೈತಿ ಇದು, ಓವರ್ ಸೈಜ್ ಬಂದ್ಬಿಟ್ಟೈತಿ. ಇದು ಓವರ್ ಸೈಜು, ಜಾಸ್ತಿ ಸೈಜ್ ಬಂದೈತಿ ಇದು. ಓಕೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಎಲ್ಲ ನನ್ನ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಆರಾಮದಿರಂತ ಭಾವಿಸಿ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ UK ರೈತ. ಬಾಯ್.